ಪ್ರಿಯ ವೀಕ್ಷಕರೇ, ಬನ್ನಿ BMTC ಹಾಗೂ KSRTCಯ ETM ಕಳ್ಳಾಟ ನೋಡೋಣ. ಕಂಡಕ್ಟರ್ ದುಡ್ಡು ಹೊಡೆಯೋದನ್ನು ಶತಾಯಗತಾಯ ಹೇಗಾದರೂ ಮಾಡಿ ತಪ್ಪಿಸಬೇಕು ಅಂತ ಕಾದು ಕುಳಿತಿತ್ತು ನಮ್ಮ BMTC ಹಾಗೂ KSRTCಯ ಆಡಳಿತ ಮಂಡಳಿ. ಆಗ ಅವರ ಮುಂದೆ ಬಂದ ಹೊಸ ಆವಿಷ್ಕಾರವೇ ETM ಮೆಷಿನ್, ಅಂದರೆ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮೆಷಿನ್. ಈ ETM ಮೆಷಿನ್ ಬಂದಿದ್ದೇ ಆಯಿತು ನೋಡಿ, ಶುರು ಆಯಿತು ಕಂಡಕ್ಟರ್ ಹಾಗೂ ಪ್ರಯಾಣಿಕರ ತಿಕ್ಕಾಟ. ಒಂದೆಡೆ ನೆಟ್ವರ್ಕ್ ಸಮಸ್ಯೆಯಿಂದ ಟಿಕೆಟ್ ಬರೋದು ತಡವಾದರೆ, ಮತ್ತೊಂದೆಡೆ ಪ್ರಯಾಣಿಕ ತನ್ನ UPI ಆಪ್ ಮೂಲಕ ಹಣ ಸಂದಾಯ ಮಾಡಿದ ನಂತರವೂ ಟಿಕೆಟ್ ಪ್ರಿಂಟ್ ಆಗೋದಿಲ್ಲ. ಕಕ್ಕಾಬಿಕ್ಕಿಯಾದ ಪ್ರಯಾಣಿಕ, ಏನು ಸರ್ ಟಿಕೆಟೇ ಬಂದಿಲ್ಲ ಎಂದು ಕೇಳಿದಾಗ ಕಂಡಕ್ಟರ್ ಕೂಲಾಗಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಅದೆಲ್ಲೂ ಹೋಗಲ್ಲ, ನಿಮ್ಮ ಅಕೌಂಟ್ಗೆ ಮತ್ತೆ ಬಂದೇ ಬರ್ತದೆ, ಇನ್ನೊಂದು ಸರಿ ಮಾಡಿ ಅಂತ ಎರಡನೇ ಸರಿನೂ ಹಣ ಪೀಕ್ತಾನೆ. ಆ ಹಣ ನಿಮಗೆ ಮರುಪಾವತಿಯಾದರೆ ನಿಮ್ಮ ಪುಣ್ಯ. ಯಾಕೆಂದರೆ ಹೀಗೆ ನನಗೆ 2 ಬಾರಿ ಆಗಿದೆ. ನನಗೆ ಇದುವರೆಗೂ ಹಣ ಮರುಪಾವತಿಯಾಗಿಲ್ಲ. ಕೆಲವೊಮ್ಮೆ ಪ್ರಯಾಣಿಕರ ಮೊಬೈಲ್ನಲ್ಲಿ ನೆಟ್ವರ್ಕ್ ಸಮಸ್ಯೆ ಇದ್ದಾಗ ಕಂಡಕ್ಟರ್ ಆ ಪ್ರಯಾಣಿಕರ ಟಿಕೆಟ್ ನೀಡುವ ತನಕ ಮತ್ತೊಬ್ಬರಿಗೆ ಟಿಕೆಟ್ ನೀಡುವಂತಿಲ್ಲ. ಅಷ್ಟರಲ್ಲಿ ಸ್ಟೇಜ್ ಬರುತ್ತದೆ. ಡ್ರೈವರ್ ಬಸ್ಸನ್ನು ಒಂದು ಸೈಡಿಗೆ ಹಾಕಿ ಗಂಟೆಗಟ್ಟಲೆ ಕಾಯಬೇಕು. ಇದರ ಮಧ್ಯೆ ಈ ಹೆಂಗಸರದೊಂದು ತಲೆನೋವು. ಕಂಡಕ್ಟರ್ ಬಂದು ಎಲ್ಲಿಗೆ ಎಂದು ಕೇಳೋ ತನಕ ಅವರು ಪರ್ಸ್ನಿಂದನೋ ಅಥವಾ ಮೊಬೈಲ್ನಿಂದನೋ ಆಧಾರ್ ಕಾರ್ಡ್ ತೆಗೆಯೋದಿಲ್ಲ. ಅಲ್ಲಿ ಹತ್ತತ್ತೆ ನೋಡಿ ಕಂಡಕ್ಟರ್ ಪಿತ್ತ ನೆತ್ತಿಗೆ. ಅವನ ಕೋಪ ಮೊದಲಿಗೆ ಹೋಗೋದೇ ರಾಜ್ಯ ಸರ್ಕಾರದ ಮೇಲೆ. ಇಷ್ಟೆಲ್ಲ ಸಮಸ್ಯೆಗಳ ಸರಮಾಲೆ ಇದ್ದರೂ ನಿಗಮ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಇರೋದು ಅತ್ಯಾಶ್ಚರ್ಯ.